ಈ ಬಾರಿ 2025 ದಸರಾ ಜನಸಾಮಾನ್ಯರ ದಸರಕ್ಕಿಂತನೂ ಉಸ್ತುವಾರಿ ಸಚಿವ ಮಹದೇವಪ್ಪ ಅವರು ಮತ್ತು ಅವರ ಕುಟುಂಬದಸ್ಥರ ದಸರಾ ಅಂತಕ್ಕಂಥದ್ದು ಈಗಾಗಲೇ ತಮ್ಮ ಮಾಧ್ಯಮಗಳಲ್ಲಿ ಪತ್ರಿಕೆಗಳಲ್ಲಿ ಈಗಾಗಲೇ ಪ್ರಕಟ ಆಗೈತೆ. ಸುಮಾರು ಅರಮನೆ ಒಳಗಡೆ ಒಂದು 40,000 ಆಸನ ವ್ಯವಸ್ಥೆಯನ್ನು ಮಾಡಿದ್ದೀವಿ ಅಂಥೇಳಿ ಸುಮಾರು 80-90 ಸಾವಿರ ಪಾಸ್ಗಳನ್ನು ಮಾಡಿ ಚಾಮರಾಜನಗರಕ್ಕೆ, ನಂಜನಗೂಡಿಗೆ, ಟಿ ನರಸೀಪುರದ ದಸರಾ ಅಂತ ಸ್ವಂತ ಕಾಂಗ್ರೆಸ್ ಕಾರ್ಯಕರ್ತರೆ ತಮ್ಮ ಮಾಧ್ಯಮದ ಮೂಲಕ ಹೇಳಿರ್ತಕ್ಕಂಥದ್ದನ್ನು ಈಗಾಗಲೇ ನೋಡಿದ್ದೀವಿ. ಹಣವನ್ನು ಕೊಟ್ಟು 4,500-6,000 ರೂಪಾಯಿನ ಕೊಟ್ಟಿದ್ದಂಥ ಸಾರ್ವಜನಿಕರಿಗೆ ಇವತ್ತು ದಸರಾ ದರ್ಶನ ಭಾಗ್ಯದಿಂದ ವಂಚಿತರಾಗಿದ್ದಾರೆ. ತಾವು ದಯಮಾಡಿ ಜಿಲ್ಲಾಡಳಿತಕ್ಕೆ ಮತ್ತು ನಮ್ಮ ಉಸ್ತುವಾರಿ ಸಚಿವಂಥ ಮಹದೇವಪ್ಪರಿಗೆ ಮನವಿ ಮಾಡೋದೇನೆಂದರೆ, ದಯಮಾಡಿ ಅಂಥ ಸಾರ್ವಜನಿಕರ ದುಡ್ಡನ್ನ ವಾಪಸ್ ಕೊಡೋಂಥ ವ್ಯವಸ್ಥೆ ಮಾಡಿ. ನೀವು ಗೋಲ್ಡ್ ಕಾರ್ಡು ಟಿಕೆಟ್ ವ್ಯವಸ್ಥೆ ಏನು ಮಾಡಿ ಅವ್ರಿಗೆ ದಸರದಿಂದ ವಂಚಿತರಾಗಿ ಮಾಡಿದ್ದೀರಾ, ಅಂಥವ್ರಿಗೆ ಒಂದು ಪೇಪರ್ ಸ್ಟೇಟ್ಮೆಂಟ್ ಕೊಟ್ಟು ತಾವು ದಯಮಾಡಿ ಸಾರ್ವಜನಿಕರ ದುಡ್ಡನ್ನು ವಾಪಸ್ ಕೊಡ್ತಕ್ಕಂಥ ಕೆಲಸ ಮಾಡಿದ್ರೆ ನಿಮಗೆ ಒಳ್ಳೆ ಗೌರವ ತರ್ತಕ್ಕಂಥ ಕೆಲಸ ಆಗುತ್ತೆ ಅಂತಕ್ಕಂಥದ್ದನ್ನು ತಮ್ಮ ಮಾಧ್ಯಮದ ಮೂಲಕ ಹೇಳ್ತಾ ಇದ್ದೀನಿ. ಇವತ್ತು ಆದ ಬೀದಿಲೆಲ್ಲ ನೋಡಿದ್ದೀರ ಪಾಪ, ಎಲ್ಲ ಇವ್ರ ಕುಟುಂಬಸ್ಥರು ಇಲ್ಲಿಂದ ಕೇರಳಗೆ ಪಾಸ್ ಕೊಟ್ಟವ್ರೆ ಸರ್. ಕೇರಳ ಪಕ್ಕದ ರಾಜ್ಯ ಕೇರಳಕ್ಕೆ ಮೈಸೂರಿಂದ ಪಾಸ್ ಹೋಗಿದೆ ಉಚಿತವಾಗಿ. ಹೆಂಗೆ ಹೋಯ್ತು, ಯಾರ ಕಡೆಯಿಂದ ಹೋಯ್ತು, ಇದಕ್ಕೆ ಯಾರು ಅಧಿಕಾರಿಗಳು ಹೊಣೆನಾ, ಉಸ್ತುವಾರಿ ಸಚಿವರು ಹೊಣೆನಾ, ಇಲ್ಲ ಅವ್ರ ಮಗ ಸಂಸದರಂಥ ಸುನೀಲ್ ಬೋಸ್ ಅವ್ರ ಹೊಣೆನಾ? ಇದಕ್ಕೆ ಎಲ್ಲ ಸ್ಪಷ್ಟೀಕರಣ ಕೊಡಬೇಕಲ್ವಾ. ಈ ನಮ್ಮ ಸರ್ಕಾರ ಇದಾಗ ನೋಡಿರ್ಬೋದು, ಭಾಳ ವ್ಯವಸ್ಥಿತವಾಗಿ ಕರೋನಾ ಸಂದರ್ಭ ಆದಮೇಲೂ ಸಹ ಭಾಳ ಉತ್ತಮವಾಗಿ ವ್ಯವಸ್ಥಿತವಾಗಿ ದಸರಾ ಮಾಡಿದಂಥದ್ದು ಅದು BJP ನೇತೃತ್ವದ ಸರ್ಕಾರ ಅಂತಕ್ಕಂಥ ಮಾಧ್ಯಮದ ಮೂಲಕ ಹೇಳ್ತಾ ಇದ್ದೀವಿ ಸರ್. ಈ ದಸರಾ ಸಂದರ್ಭದಲ್ಲೂ ಸಹ ಕಾಳಸಂತೆಯಲ್ಲಿ ಟಿಕೆಟ್ ಮಾರಾಟ ಆಗುತ್ತೆ. ಅದೇ ಹೇಳಿದ್ನಲ್ಲ, ಇವ್ರೊಂದು ವಾರಕ್ಕಿಂತ ಮುಂಚೆನೇ ಇವರೆಲ್ಲ ಪ್ರಿಂಟ್ ಮಾಡಿ ಅದನ್ನು ಕೊಟ್ಟರು, ಎಲ್ಲ ನಕಲಿ ಮಾಡ್ತಿರ್ತಕ್ಕಂಥದ್ದು. ಈಗಾಗಲೇ ಸುಮಾರು ಜನ ಅರೆಸ್ಟ್ ಆಗಿದ್ದಾರೆ. ಇದಕ್ಕೆಲ್ಲ ಆಸ್ಪದ ಅಂತಂದರೆ ಅಧಿಕಾರಿಗಳ ನಿರ್ಲಕ್ಷ್ಯ, ಉಸ್ತುವಾರಿ ಸಚಿವರು ನಿರ್ಲಕ್ಷ್ಯತನದಿಂದ ಈಗ ಆಗ್ತಾ ಇರೋದು. ಇಲ್ಲಾಂದರೆ ಇವರು ಈಗ ನಾವೆಲ್ಲ ಇದ್ದಾಗ 1 ದಿನ 2 ದಿನ ಇದ್ದಂಗೆ ಕೊಡ್ತಾಯಿದ್ದೋ, ಅದನ್ನ ನಕಲಿ ಮಾಡೋಕ್ಕಾಗ್ತಿರ್ಲಿಲ್ಲ. ಆಗೆಲ್ಲ ರಜಾಗಳ ಸಂದರ್ಭದಲ್ಲಿ ಕೊಡ್ತಾಯಿದ್ರು. ಈಗೆಲ್ಲ ಮೊದಲೇ ಕೊಟ್ಟು ಫೇಕ್ ಐಡಿಗಳನ್ನೆಲ್ಲ ಕ್ರಿಯೇಟ್ ಮಾಡಿ ಇದಕ್ಕೆಲ್ಲ ಯಾರು ಹೊಣೆ? ಏನಾರು ಹತಾಚುರಿ ಆದರೆ ಯಾರು ಹೊಣೆ? ಇದಕ್ಕೆಲ್ಲ ಇನ್ನೂ ಒಳ್ಳೆತನದಲ್ಲಿ ಗಮನ ಹರಿಸ್ಬೇಕಾದಂಥದ್ದು ಮುಂದಿನ ದಿನಗಳಲ್ಲಿದೆ. ಮುಂದಿನ ದಿನಗಳಲ್ಲಾದರೂ ಸಹ ಎಚ್ಚೆತ್ಕೊಂಡು ಒಳ್ಳೆ ಕಾರ್ಯಕ್ರಮವನ್ನು ಮಾಡೋದಂಥದ್ರಲ್ಲಿ ದೃಷ್ಟಿ ಹರಿಸ್ಬೇಕು ಅಂತಕ್ಕಂಥದ್ದು ಒಂದು ಮನವಿನೂ ಸಹ ಮಾಡ್ತಾಯಿದ್ದೀನಿ. ಮಹದೇವಪ್ಪನವರು ಅದು ಪ್ರೋಟೋಕಾಲ್ ವ್ಯಕ್ತಿಗೆ ಬರಲ್ಲ. ಈಗ ಹಂಗಲ್ಲ, ಪ್ರೋಟೋಕಾಲ್ ಇಲ್ಲ ಅಂತಂದರೆ ಇವರು ಹಂಗಾರೆ ಕೆಳಗಿಳಿದ್ಬಿಟ್ಟು ಹೋಗ್ತಾಯಿದ್ರಾ? ಪ್ರೋಟೋಕಾಲ್ ಇರೋದಕ್ಕೇ ಇವ್ರು ವೆಹಿಕಲ್ ಮೇಲೆ ಹೋಗಿರ್ತದೆ. CM CA ಸಿದ್ದರಾಮಯ್ಯವ್ರ ಜೊತೆಲಿ ಪ್ರೋಟೋಕಾಲ್ ವ್ಯವಸ್ಥೆ ಇರ್ತಕ್ಕಂಥದ್ರಲ್ಲಿ ಅವ್ರ ಕುಟುಂಬಸ್ಥರನ್ನ ಹತ್ತಿರಿಸಿ, ಹಂಗಾರೆ ಯಾರೋ ಸಾರ್ವಜನಿಕರು ಹತ್ತಿಸ್ಬಿಡ್ತಾಯಿದ್ರು ಪ್ರೋಟೋಕಾಲ್ ಇಲ್ಲ ಅಂದರೆ. ಅದೆಲ್ಲ ಸುಮ್ಮನೆ ಇಲ್ಲೋದು ಹೇಳ್ಬಾರ್ದು. ಇವರು ಸ್ವಂತ ಹಿತಾಸಕ್ತಿಯಿಂದಲೇ ಇವ್ರ ಕುಟುಂಬಸ್ಥರನ್ನ ಹತ್ತಿಸ್ಕೊಂಡಿರೋದು ಅಂತಕ್ಕಂಥದ್ದು ಆ ಸಾರ್ವಜನಿಕವಾಗಿ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಅದನ್ನು ಮರೆಮಾಚಿ ದಿಕ್ ತಪ್ಪಿಸಿ ಮಾತಾಡೋದನ್ನು ತಾವು ದಯಮಾಡಿ ಬಿಡಬೇಕು ಅಂತಕ್ಕಂಥ ತಮ್ಮ ಮಾಧ್ಯಮದ ಮೂಲಕ ಒತ್ತಾಯ ಮಾಡ್ತಾಯಿದ್ದೀವಿ. ಹೌದು, ಈಗ ಟಿಕೆಟ್ ಕೊಟ್ಟು 10,000 ರೂಪಾಯಿ ನೋಡಿ, ದುಡ್ದಂಥ ದುಡ್ಡು, ಅದು ದುಡ್ದು ಬೇವ್ರು ಸುರಿಸಿರ್ತಕ್ಕಂಥ ದುಡ್ಡು. ಯಾರೋ ಸುನಾಮಿ ಕೊಟ್ಟು ದುಡ್ಡನ್ನು ಕೊಟ್ಟು ಟಿಕೆಟ್ ಖರೀದಿ ಮಾಡಿರಲ್ಲ. ಸಾರ್ವಜನಿಕರು ಕಷ್ಟಪಟ್ಟು 10,000 ರೂಪಾಯಿ 15,000 ರೂಪಾಯಿಗೆ ತಿಂಗಳನ್ಗಟ್ಟಲೆ ಕೆಲಸ ಮಾಡ್ತಾರೆ. ಅವ್ರೇನೋ ಒಂದು ವರ್ಷಕ್ಕೊಂದು ಕಾರ್ಯಕ್ರಮ ನಡೀತಿದೆ, ನಾಡಹಬ್ಬದ ದಸರಾ ನೋಡಬೇಕು ಅಂತ ಬಂದಿರ್ತಾರೆ. ಅವ್ರನ್ನೆಲ್ಲ ಬೀದಿಗೆ ನಿಲ್ಲಿಸಿ ಇವ್ರ ಕುಟುಂಬಸ್ಥರನ್ನ ತಗೊಂಡೋಗಿ ಅರಮನೆ ಒಳಗೆ ಕುಣಿಸ್ಕೊಂಡು ನೋಡಿ ಕಾರಲ್ಲಿ ಓಡಾಡಿಸ್ಕೊಂಡು ಇದೆಲ್ಲ ಬೇಕಾಗಿರಲಿಲ್ಲ. ಇವರು ಈ ಥರ ತಪ್ಪುಗಳನ್ನ ಮಾಡಿ ಅವ್ರ ಮೈ ಮೇಲೆ ಹೇಳ್ಕೊಂಡು ಸಾರ್ವಜನಿಕರ ಕೆಟ್ಟ ದೃಷ್ಟಿಗೆ ಬೀಳ್ತಕ್ಕಂಥ ಕೆಲಸ ಮಾಡ್ಕೊತಾ ಇದ್ದಾರೆ ಅಂತಕ್ಕಂಥದ್ದು ತಮ್ಮ ಮಾಧ್ಯಮದ ಮೂಲಕ ಹೇಳ್ತಾ ಇದ್ದೀವಿ. ಇದೇ ಒಂದು ಪರಿಸ್ಥಿತಿನಲ್ಲಿ BJP JDS ನಾಯಕರು ಇದ್ದರೆ ಸಾಕಷ್ಟು ಟೀಕೆ ಟಿಪ್ಪಣಿಗಳಿಗೆ ಈಗ ನೋಡಿ, ಅವ್ರ ತಪ್ಪನ್ನ ಅವರು ಮುಚ್ಚಿಟ್ಕೊಳ್ತಾರೆ, ಬೇರೆಯವ್ರ ತಪ್ಪನ್ನ ಎತ್ತಾಡ್ತಕ್ಕ ಕೆಲಸ. ಅವ್ರ ತಪ್ಪು ಸಾರ್ವಜನಿಕವಾಗಿ ಕಂಡು ಬರ್ತಿರ್ತಕ್ಕಂಥದ್ದು. ಇದು ಯಾರೋ ನೀವಾಗಲಿ ನಾವಾಗಲಿ ಹೇಳ್ತಿರ್ತಕ್ಕಂಥದ್ದಲ್ಲ. ಈಗ ಅವ್ರ ಕುಟುಂಬಸ್ಥರು ಜೀಪ್ ಮೇಲೆ ಇಲ್ಲ ಅಂತಂದ್ರೆ ಈ ಪ್ರಶ್ನೆ ಉದ್ಭವ ಆಗ್ತಾಯ್ತಾ? ಈಗ ಪಕ್ಕದ ಕೇರಳ ರಾಜ್ಯಕ್ಕೆ ಕರ್ನಾಟಕದಿಂದ ಪಾಸ್ ಕೊಡೋಂಥ ನೆಸೆಸಿಟಿ ಏನಿತ್ತು? ಇಲ್ಲಿರೋರಿಗೆ ಪಾಸ್ಗಳಿಲ್ಲ, ಟಿಕೆಟ್ ಎಲ್ಲ ಕ್ಲೋಸ್ ಆಗಿದೆ. ಆಮೇಲೆ ನೋಡಿ, ಟಿಕೆಟ್ ಬುಕ್ಕಿಂಗ್ದು ಅಷ್ಟೇ ಕೆಲವೇ ಗಂಟೆಗಳಲ್ಲೆಲ್ಲ ಕ್ಲೋಸ್ ಆಗಿದೆ. ಇದಕ್ಕೆಲ್ಲ ಯಾರು ಹೊಣೆ? ಯಾರು ಇದರಲ್ಲಿದ್ದಾರೆ? ಮಧ್ಯೆ ಬ್ರೋಕರ್ ಅವಳಿಗಳು ಜಾಸ್ತಿ ಆಗಿದೆ ಟಿಕೆಟ್ ಖರೀದಿ ವ್ಯವಸ್ಥೆಯಲ್ಲಿ. ಅವರೇ ಟಿಕೆಟ್ ಖರೀದಿ ಮಾಡಿ ನಕಲಿ ಮಾಡಿರ್ತಕ್ಕಂಥದ್ದು ಈಗಾಗಲೇ ತಮ್ಮ ಮಾಧ್ಯಮಗಳಲ್ಲಿ ನೋಡಿದ್ದೀನಿ. ಇದಕ್ಕೆಲ್ಲ ಒಳ್ಳೆ ನಿರ್ಧಾರಗಳನ್ನ ಮುಂದಿನ ದಿನಗಳಲ್ಲಿ ತಗೋಬೇಕು ಅಂತಕ್ಕಂಥದ್ದು ನಾನು ಒತ್ತಾಯನೂ ಸಹ ಮಾಡ್ತಾಯಿದ್ದೀನಿ.